ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜೀವ್ ಗೌಡ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಮೂಡ್ತಾ ಇದೆ. ಕೈ ಮುಖಂಡರಲ್ಲೇ ಅಸಮಾಧಾನ ಹೊರಹೊಮ್ಮಿದೆ. ಈ ರೀತಿ ಘಟನೆಗಳು ಆದಾಗ ನಮಗೂ ಮುಜುಗರ ಆಗತ್ತೆ. ಕಾನೂನಡಿ ಏನೆಲ್ಲ ಇದೆ ಆ ರೀತಿ ಕ್ರಮವನ್ನ ಕೈಗೊಳ್ಳಿ ಅಂತ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜನಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ತಪ್ಪಿನ ಅರಿವಾಗಿ ರಾಜೀವ್ ಗೌಡ ಕ್ಷಮೆಯನ್ನ ಕೇಳಿದ್ದಾರೆ. ಮುಂದೆ ಸರಿಪಡಿಸಿಕೊಂಡು ಹೋಗ್ಲಿ, ಪಕ್ಷ ಇದನ್ನೆಲ್ಲ ಗಮನಿಸ್ತಾ ಇದೆ. ಭವಿಷ್ಯದಲ್ಲಿ ಒಳ್ಳೆಯದಾಗತ್ತೆ, ಒಳ್ಳೆಯ ಭವಿಷ್ಯ ಇದೆ. ರಾಜ್ಯದಲ್ಲಿ ಸುವ್ಯವಸ್ಥೆ ಕಾಪಾಡಲು ಈಗಾಗಲೇ ದ್ವೇಷ ಭಾಷಣ ಕಾಯ್ದೆಯನ್ನ ತರಲಾಗ್ತಾ ಇದೆ. ವಿರೋಧ ಪಕ್ಷದವರು ಇದನ್ನ ಆಂದೋಲನದ ರೀತಿ ಮಾಡ್ತಾ ಇರೋದನ್ನ ನೋಡಿದ್ದೀವಿ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಸರಿಪಡಿಸುವಂತಹ ಕೆಲಸ ವರಿಷ್ಠರು ಮಾಡಬೇಕು. ಕಾನೂನಲ್ಲಿ ಏನೆಲ್ಲ ಅವಕಾಶಗಳು ಇದ್ವೋ ಆ ರೀತಿ ಕ್ರಮವನ್ನ ಕೈಗೊಳ್ಳಬೇಕು. ಒಟ್ಟಾರೆ ಶಿಡ್ಲಘಟ್ಟಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ಆಗ್ಲಿ ಏನು ವಿಚಾರ ಬಂದ್ರು ಸಹ ಅದು ಸರಿಯಾದಂತ ವಿಚಾರ ಇದ್ರೆ ಸರಿ ಅಂತ ಅನ್ನೋದು, ತಪ್ಪಿದ್ರೆ ತಪ್ಪು ಅಂತ ಹೇಳೋದು. ಇದು ಯಾರು ಸಹ ಇಲ್ಲಿ ವ್ಯವಸ್ಥೆಯಲ್ಲಿ ಸರಿಯಾಗಿ ಯಾರು ಬರೋದಿಲ್ಲ. ಸರಿ ತಪ್ಪುಗಳಾಗ್ತದೆ, ಸರಿಪಡಿಸ್ಕೊಂಡು ಹೋಗುವಂತದ್ದು ನಮ್ ಧರ್ಮ ಆಗಿರ್ತದೆ. ಈಗಾಗಲೇ ಅವರು ಸಹ ಅದರ ತಪ್ಪನ ಅರಿವಾಗಿ ಕ್ಷಮೆನ ಕೇಳಿರಂತ ನಾವು ನೋಡ್ತಾ ಇದ್ದೀವಿ. ಮುಂದೆ ಅದನ್ನ ಸರಿಪಡಿಸ್ಕೊಳ್ಳೋ ಹೋಗಂತದ್ದಾಗ್ಲಿ ಅಂತೇಳಿ ನಾನು ಕ್ಷೇತ್ರದ ಜನತೆ ನೋಡಿ, ಇದು ಜನಗಳ ಒಂದು ಅಭಿಪ್ರಾಯ, ಒತ್ತಾಸೆ ಅದು ಹಿಂದಿನಿಂದನೂ ಸಹ ಇದೆ. ಅಂದ್ರೆ ನಮ್ಮ ಬೆಂಬಲಿಗರು ನನ್ನ ಪರವಾಗಿ ಕೇಳಂತದ್ದು, ಅವರ ಬೆಂಬಲ ಇರೋಂತರ ಅವ್ರ ಪರವಾಗಿ ಕೇಳಂತದ್ದು. ಆದ್ರೆ ಒಟ್ಟಾರೆಯಾಗಿ ನಮಗಳಿಗೆ ಒಂದಷ್ಟು ಅನುಭವ, ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನಂತ ಒಂದು ಚಾಕಚಕ್ಯತೆ ನಮ್ಮಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಕ್ಷನೂ ಸಹ ಇದನ್ನೆಲ್ಲ ಗಮನಿಸ್ತಾ ಇದೆ. ಭವಿಷ್ಯದಲ್ಲಿ ಎಲ್ಲ ಒಳ್ಳೇದಾಗ್ತದೆ. ಶಿಡ್ಲಘಟ್ಟಕ್ಕೆ ಭವಿಷ್ಯದ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ಪಕ್ಷಕ್ಕೆ ಮುಜುಗರ ಇದ್ರಾಗ ನಮ್ಗೆ ಈಗಾಗಲೇ